ನಮಸ್ಕಾರ ಎಲ್ರಿಗೂ. ನಾನು ರಮೇಶ್ ಜಗತ್ ಮೈಸೂರು. 4ನೇ ದಿನದ ಡೈಲಿ ಕ್ವಿಜ್ಗೆ ಸ್ವಾಗತ. ನಿನ್ನೆ ಎಲ್ಲರೂ 4ನೇ ತಾರೀಕು ಬರುತ್ತೆ ಅಂತ ಅಂದ್ಕೊಂಡಿದ್ರಿ. ಇಲ್ಲ, ಅದು ನಿನ್ನೆ ಸ್ವಲ್ಪ ಆರೋಗ್ಯ ಸರಿ ಇರಲಿಲ್ಲ. ಜೊತೆಗೆ ಇನ್ಮೇಲೆ ಡೇಟ್ ವೈಸ್ ಬರಲ್ಲ, ಡೇ 1, ಡೇ 2, ಡೇ 3, ಡೇ 4 ಅಂತ ಹಾಕ್ತೀನಿ. ಆವಾಗ ಏನಾಗುತ್ತೆ, ಮಧ್ಯ ಯಾವ್ದಾದ್ರು ದಿನ ಮಿಸ್ ಆದ್ರೂ ಕೂಡ ಏನೂ ತೊಂದರೆ ಆಗೋಲ್ಲ, ನೆಕ್ಸ್ಟ್ ಡೇ ಆಗುತ್ತೆ. ಈಗ ಮೊನ್ನೆ ಡೇ 3 ಆಗಿತ್ತಲ್ವ ಶನಿವಾರ, ಸೊ ಇವತ್ತು ಡೇ 4, ಭಾನುವಾರ ಸ್ಕಿಪ್ ಮಾಡಿಬಿಡಿ. ಸೊ ಇವತ್ತು ಡೇ 4 ಆಗುತ್ತೆ. ಸೊ ಆ ರೀತಿ ಕೊಟ್ಕೊಂಡು ಹೋದರೆ ನನಗೂ ಯಾವತ್ತಾರು ಎಮರ್ಜೆನ್ಸಿಲಿ ವೀಡಿಯೋ ಮಾಡೋಕ್ಕಾಗಿಲ್ಲ ಅಂದರೆ ನೆಕ್ಸ್ಟ್ ಡೇ ವೀಡಿಯೋ ಮಾಡ್ಕೋಬೋದು, ಏನೂ ತೊಂದರೆ ಆಗೋಲ್ಲ. ಡೇಟ್ ಆದರೆ ನಿಮಗೂ ಕನ್ಫ್ಯೂಸ್, ನನಗೂ ಕನ್ಫ್ಯೂಸ್ ಆಗಿಬಿಡುತ್ತೆ. ಸೊ 4ನೇ ದಿನದ ಕ್ವಿಝ್ ಇವತ್ತು ನಡೆಯುತ್ತೆ. 3ನೇ ದಿನದ ಕ್ವಿಝಲ್ಲಿ ಯಾರು ವಿಜೇತರಾದರು ಅಂತ ಅಂದ್ಬಿಟ್ಟು ಫಸ್ಟ್ ನೋಡ್ಬಿಡೋಣ. ಆನಂತರ 4ನೇ ದಿನದ ಕ್ವಶನ್ಸನ್ನು ನಾನು ತಿಳಿಸ್ತೀನಿ. ಸೊ 3ನೇ ದಿನ ನಾನು ಕೇಳಿದಂತಹ ಕ್ವಶನ್ಸ್ ಬಂದು ಮೊದಲನೇ ಪ್ರಶ್ನೆ, ಕನ್ನಡಕ್ಕೆ ಒಟ್ಟು ಎಷ್ಟು ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ ಅಂತ. ಸರಿಯಾದ ಉತ್ತರ ಬಂದು 8. ಇನ್ನು 2ನೇ ಪ್ರಶ್ನೆ ಬಂದು ಅತಿ ಹೆಚ್ಚು ಕಬ್ಬು ಬೆಳೆಯುವ ಜಿಲ್ಲೆ ಯಾವುದು ಅಂತ ಕೇಳಿದೆ. ಆಪ್ಷನ್ನು ಮಂಡ್ಯ, ಬೆಳಗಾವಿ, ಮೈಸೂರು, ರಾಮನಗರ ಇತ್ತು. ಸರಿಯಾದ ಉತ್ತರ ಬೆಳಗಾವಿ. ಸಾಮಾನ್ಯ ಎಲ್ಲರೂ ಮಂಡ್ಯ ಅಂತ ಅಂದ್ಕೊಂಡ್ಬಿಡ್ತಾರೆ, ಮಂಡ್ಯ ಅದು ಸಕ್ಕರೆ ನಾಡು ಅಂತ ಕರಿತೀವಿ ಅಂತ ಅಂದ್ಬಿಟ್ಟು. ಆದರೆ ಸರಿಯಾದ ಉತ್ತರ ಬಂದು ಹೆಚ್ಚಿಗೆ ಕಬ್ಬು ಬೆಳೆಯೋದು ಬೆಳಗಾವಿ. ಸೊ ಸರಿಯಾದ ಉತ್ತರ ಬೆಳಗಾವಿ. ನೆಕ್ಸ್ಟ್ 3ನೇ ಪ್ರಶ್ನೆ ಬಂದು ತೊಗರಿ ನಾಡು ಎಂದು ಯಾವ ಜಿಲ್ಲೆಯನ್ನು ಕರೆಯುತ್ತಾರೆ. ಆಪ್ಷನ್ನು ದಾವಣಗೆರೆ, ಬೆಳಗಾವಿ, ಕಲಬುರಗಿ, ಬಿಜಾಪುರ. ತೊಗರಿ ನಾಡು ಅಂತಂದ್ಬಿಟ್ಟು ಕಲಬುರಗಿನ ಕರಿತೀವಿ. ನೆಕ್ಸ್ಟ್ 4ನೇ ಪ್ರಶ್ನೆ, ಕರ್ನಾಟಕದ ಅತಿ ಎತ್ತರದ ಶಿಖರ ಯಾವುದು ಅಂತ ಕೇಳಿದೆ. ಆಪ್ಷನ್ನು ಮುಳ್ಳಯ್ಯನಗಿರಿ, ಬಾಬಾ ಬುಡನ್ಗಿರಿ, ಕುದುರೆಮುಖ, ದೇವಿರಮ್ಮನಗುಡ್ಡ ಕೊಟ್ಟಿದ್ದೆ. ಕರ್ನಾಟಕದ ಅತಿ ಎತ್ತರದ ಶಿಖರ, ಸರಿಯಾದ ಉತ್ತರ ಮುಳ್ಳಯ್ಯನಗಿರಿ. ನೆಕ್ಸ್ಟು ಸಂಬಂಧಗಳ ಬಗ್ಗೆ ಪ್ರಶ್ನೆಯನ್ನು ಕೇಳಿದೆ. ಲಾಸ್ಟ್ ಕ್ವಶನ್ನು, ಹೇಮಾಳ ಅಣ್ಣನ ಹೆಂಡತಿಯ ಅತ್ತೆಯ ಮಗಳ ಗಂಡನ ಅಮ್ಮ ಹೇಮಾಳಿಗೆ ಏನಾಗಬೇಕು ಅಂತ. ಹೇಮಾಳ ಅಣ್ಣನ ಹೆಂಡತಿಯ ಅತ್ತೆಯ ಮಗಳ ಗಂಡನ ಅಮ್ಮ ಹೇಮಾಳಿಗೆ ಏನಾಗಬೇಕಂತ. ಆಪ್ಷನ್ ಅತ್ತಿಗೆ, ಅಜ್ಜಿ, ಸೊಸೆ, ಅತ್ತೆ ಅಂತ ಇತ್ತು. ಸರಿಯಾದ ಉತ್ತರ ಬಂದು ಅತ್ತೆ. ಸೊ ಈಗ ಎಲ್ಲ ಸರಿಯಾದ ಉತ್ತರಗಳಿಗೆ ಯಾರು ಕರೆಕ್ಟಾದಂಥ ಆನ್ಸರನ್ನು ಕೊಟ್ಟಿದ್ದಾರೆ ಅಂತ ನೋಡೋಣ. ಇದಾದ ನಂತರ ಇವತ್ತಿನ ಪ್ರಶ್ನೆಗಳನ್ನು ಕೇಳ್ತೀನಿ. ಇವತ್ತಿನ ಪ್ರಶ್ನೆಗಳಲ್ಲೂ ಕೂಡ ವಿಜೇತರಾದವರಿಗೆ ನನ್ನ ಕಡೆಯಿಂದ ಬಹುಮಾನವನ್ನು ಕಳಿಸ್ಕೊಡ್ತೀನಿ. ಸೊ ಸರಿಯಾದ ಉತ್ತರ ಕೊಟ್ಟವರು ಈಗ ಓಪನ್ ಮಾಡಿದ್ದೀನಿ ಕಮೆಂಟ್ ಸೆಕ್ಷನ್ನು. ಸೊ ಸ್ಕ್ರಾಲ್ ಮಾಡೋಣ. ತುಂಬ ಕಮೆಂಟ್ಸ್ ಬಂದಿತ್ತು. ಆ್ಯಕ್ಚುಲಿ ಇದು ವ್ಯೂಸ್ ಕಡಿಮೆನೇ ಬಂತು, ಆದರೆ ಕಮೆಂಟ್ಸ್ ಮಾತ್ರ ತುಂಬ ಬಂದಿದೆ. ಸೊ ನೋಡಿದರೆಲ್ಲ ರೆಗ್ಯುಲರಾಗಿ ಇದು ಮಾಡಿದ್ದಾರೆ, ಕಮೆಂಟ್ ಮಾಡಿದ್ದಾರೆ. ಸೊ ಇದರಲ್ಲಿ ಯಾವುದೇ ರೀತಿಯಾದಂಥ ಏನು ಮೋಸ ಗೀಸ ಏನೂ ಇಲ್ಲ. ನನಗೇನು ಕಾಣ್ತಾ ಇಲ್ಲ, ನನ್ನ ಕಣ್ಣಿನ ದೃಷ್ಟಿ ಅಷ್ಟೇನು ಚೆನ್ನಾಗಿಲ್ಲ, ಅಲ್ಲಿ ಕಾಣೋದು ಇಲ್ಲ ಬಿಡಿ. ಇವಾಗ ಸ್ಟಾಪ್ ಮಾಡೋಣ. ವಿದ್ಯಾ ಕಬ್ಬೂರ ಧಾರವಾಡ ಇವರು. ಒಂದು ಸೆಕೆಂಡ್ ಸ್ಕ್ರೀನ್ಶಾಟ್ ತೊಗೊಂಡ್ಬಿಡ್ತೀನಿ. ಸರಿಯಾದಕ್ಕೆ ಲಾಕ್ ಬೇರೆ ಆಯಿತು. ವಿದ್ಯಾ ಕಬ್ಬೂರ ಧಾರವಾಡ ಅಂತ ನೋಡ್ರೆ 3/1/2026 ಅಂತ ಡೇಟ್ ಬೇರೆ ಹಾಕಿದ್ದಾರೆ. ಮೊದಲನೇ ಪ್ರಶ್ನೆ, ಮೊದಲೇ ಕನ್ನಡಕ್ಕೆ ಒಟ್ಟು ಎಷ್ಟು ಸ್ಕ್ರೀನ್ಶಾಟ್ ಹಾಕಿರ್ತೀನಿ ನಿಮಗೆ. ಕನ್ನಡಕ್ಕೆ ಒಟ್ಟು ಎಷ್ಟು ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ ಅಂತ ಹಾಕಿರೋದಕ್ಕೆ 8 ಅಂತ ಹಾಕಿದ್ದಾರೆ, ಸರಿ. ನೆಕ್ಸ್ಟು ಅತಿ ಹೆಚ್ಚು ಕಬ್ಬು ಬೆಳೆಯುವ ಜಿಲ್ಲೆ ಯಾವುದು ಅಂದರೆ ಬೆಳಗಾವಿ ಅಂತ ಹಾಕಿದ್ದಾರೆ, ಸರಿ. ನೆಕ್ಸ್ಟು ತೊಗರಿ ನಾಡು ಎಂದು ಯಾವ ಜಿಲ್ಲೆಯನ್ನು ಕರೆಯುತ್ತಾರೆ, ಕಲಬುರಗಿ ಹಾಕಿದ್ದಾರೆ, ಸರಿ. ನೆಕ್ಸ್ಟು ಕರ್ನಾಟಕದ ಅತಿ ಎತ್ತರದ ಶಿಖರ ಮುಳ್ಳಯ್ಯನಗಿರಿ, ಅದು ಸರಿಯಾಗಿದೆ. ಹೇಮಾಳ ಅಣ್ಣನ ಹೆಂಡತಿಯ ಅತ್ತೆಯ ಮಗಳ ಗಂಡನ ಅಮ್ಮ ಹೇಮಾಳಿಗೆ ಏನಾಗಬೇಕು, ಅತ್ತೆ ಅಂತ ಹಾಕಿದ್ದಾರೆ, ಅದು ಕೂಡ ಸರಿ ಇದೆ. ಫಸ್ಟು ಒಂದೇ ಆಪ್ಷನಲ್ಲಿ ಸರಿಯಾದ ಉತ್ತರ ಇರೋರು ಸಿಕ್ಕಿರೋವಂಥದ್ದು ವಿದ್ಯಾ ಕಬ್ಬೂರ ಧಾರವಾಡದವರು. ಆಲ್ಮೋಸ್ಟ್ ಎಲ್ಲರೂ ಸರಿಯಾದ ಉತ್ತರವನ್ನೇ ಕೊಟ್ಟಿದ್ದಾರೆ. ಪಾಪ ಅವರಿಗೆಲ್ಲ ಇಲ್ಲಿ ಅವ್ರ ಪ್ರೊಫೈಲ್ ಓಪನ್ ಮಾಡಿದ್ರೆ ನಮಗೆ ಆಲ್ರೆಡಿ ಹಿಂದೆ ಮಾಡಿರೋಂಥ ಕಮೆಂಟ್ಸ್ ಎಲ್ಲ ಓಪನ್ ಆಗುತ್ತೆ. ಅವರೆಲ್ಲ 3 ದಿನದ್ದು ಕೂಡ ಉತ್ತರ ಕೊಟ್ಟಿದ್ದಾರೆ ಅವರು. ಸೊ ಅವರಿಗೆ ಈ ದಿನದಲ್ಲಿ ಬಹುಮಾನ ಸಿಗ್ತಾಯಿದೆ. ಸ್ಕ್ರೀನ್ಶಾಟ್ ಹಾಕಿದ್ದೀನಿ. ಸೊ ವಿದ್ಯಾ ಕಬ್ಬೂರ್ ಅವರೇ, ನೀವು 7483132452 ಈ ಒಂದು ನಂಬರ್ಗೆ ನೀವು ವಾಟ್ಸಪ್ ಮೆಸೇಜ್ ಮಾಡಿ ವಿದ್ಯಾ ಕಬ್ಬೂರ ಅಂತ ಅಂದ್ಬಿಟ್ಟು ಅಷ್ಟೇ ವಾಟ್ಸಪ್ ಮೆಸೇಜ್ ಮಾಡಿ, ಈ ಕಡೆಯಿಂದ ನಿಮಗೆ ರಿಪ್ಲೈನ ಮಾಡ್ತಾರೆ.
ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನಿಮ್ಮ ಒಂದು ಅಡ್ರೆಸ್ಸನ್ನು ತೊಗೊಂಡು ನಿಮಗೆ ಗಿಫ್ಟನ್ನು ಕಳಿಸ್ಕೊಡುವಂತಹ ಏನು ಪ್ರೊಸೀಜರ್ ಇರುತ್ತೆ ಅದನ್ನು ಮಾಡ್ತಾರೆ. ಸೊ ಇದಕ್ಕೆ ಡೆಲಿವರಿ ಚಾರ್ಜಸ್ ಇದು ಏನೂ ತೊಗೊಳ್ಳಲ್ಲ, ಎಲ್ಲ ನಮ್ಮ ಸ್ವಂತ ಕೈಯಿಂದನೇ ಕಳಿಸ್ಕೊಡುವಂಥದ್ದು. ಸೊ ಅದೆಲ್ಲ ಏನೂ ಚಿಂತೆ ಮಾಡಬೇಕಾಗಿಲ್ಲ. ನೀವು ಇದನ್ನು ಆಸಕ್ತಿ ಇರೋರು ಪಾರ್ಟಿಸಿಪೇಟ್ ಮಾಡಿ. ಇನ್ನು ಇವತ್ತಿನ ಪ್ರಶ್ನೆಗಳು ಟೋಟಲ್ 5 ಪ್ರಶ್ನೆಗಳಿರುತ್ತೆ. 5ಕ್ಕೂ ನೀವು ಉತ್ತರ ಕೊಡಬೇಕಾಗತ್ತೆ. ಫಸ್ಟ್ ಹೆಸರನ್ನು ಹಾಕಿ, ಈಗ ವಿದ್ಯಾ ಕಬ್ಬೂರ್ ಅವ್ರದ್ದು ಸ್ಕ್ರೀನ್ಶಾಟ್ ಹಾಕಿದ್ನಲ್ಲ ಸೇಮ್ ಅದೇ ಥರ ಹೆಸರು ಹಾಕಿ ನಂತರ 1 2 3 4 5 ಅಂತ ಹಾಕ್ಬಿಟ್ಟು ಮುಂದೆ ಉತ್ತರಗಳನ್ನು ಟೈಪ್ ಮಾಡಿ ನೀವು ಕಮೆಂಟನ್ನು ಮಾಡಬೇಕಾಗುತ್ತೆ. ಹಾಗೆ ಕಮೆಂಟ್ ಮಾಡಿರೋರು ಒಂದು ಲೈಕನ್ನು ಮಾಡಿ, ಯಾಕಂದರೆ ಆ ಪೋಸ್ಟ್ಗೆ ಲೈಕ್ಸೇ ಕಡಿಮೆ ಇರುತ್ತೆ, ಕಮೆಂಟ್ಸೇ ಜಾಸ್ತಿ ಇರುತ್ತೆ. ಅದಕ್ಕೆ ಕಮೆಂಟ್ ಮಾಡಿರೋರೆಲ್ಲ ಒಂದು ಲೈಕ್ ಮಾಡಿದ್ರೆ ನನಗೂ ಖುಷಿ ಆಗುತ್ತೆ. ಅದರಿಂದ ಯಾವುದೇ ರೀತಿಯಾದಂಥ ಹಣ ಬರಲ್ಲ, ಬಟ್ ನನಗೂ ಖುಷಿ ಆಗುತ್ತೆ ಅಷ್ಟೇ, ಇನ್ನೇನಿಲ್ಲ. ಸೊ ಇವತ್ತಿನ ಪ್ರಶ್ನೆಗಳಿಗೆ ಹೋಗೋಣ. ಮೊದಲನೇ ಪ್ರಶ್ನೆ, ಕರ್ನಾಟಕದ ಮೊದಲ ವಿಶ್ವವಿದ್ಯಾಲಯ ಯಾವುದು? ಕರ್ನಾಟಕದ ಮೊದಲ ವಿಶ್ವವಿದ್ಯಾಲಯ ಯಾವುದು? ಆಪ್ಷನ್ಸ್ ಬಂದು ಕರ್ನಾಟಕ ವಿಶ್ವವಿದ್ಯಾಲಯ, ಬೆಂಗಳೂರು ವಿಶ್ವವಿದ್ಯಾಲಯ, ಮೈಸೂರು ವಿಶ್ವವಿದ್ಯಾಲಯ, ಕುವೆಂಪು ವಿಶ್ವವಿದ್ಯಾಲಯ. ಇನ್ನೊಮ್ಮೆ ಹೇಳ್ತೀನಿ, ಕರ್ನಾಟಕದ ಮೊದಲ ವಿಶ್ವವಿದ್ಯಾಲಯ ಯಾವುದು? ಆಪ್ಷನ್ ಎ ಕರ್ನಾಟಕ ವಿಶ್ವವಿದ್ಯಾಲಯ, ಆಪ್ಷನ್ ಬಿ ಬೆಂಗಳೂರು ವಿಶ್ವವಿದ್ಯಾಲಯ, ಆಪ್ಷನ್ ಸಿ ಮೈಸೂರು ವಿಶ್ವವಿದ್ಯಾಲಯ, ಆಪ್ಷನ್ ಡಿ ಕುವೆಂಪು ವಿಶ್ವವಿದ್ಯಾಲಯ. ಇನ್ನು ಎರಡನೇ ಪ್ರಶ್ನೆ, ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ಯಾರು? ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ಯಾರು? ಆಪ್ಷನ್ ಎ ಕೆಂಗಲ್ ಹನುಮಂತಯ್ಯ, ಆಪ್ಷನ್ ಬಿ ಕೆ.ಸಿ. ರೆಡ್ಡಿ, ಆಪ್ಷನ್ ಸಿ ಎಸ್ ನಿಜಲಿಂಗಪ್ಪ, ಆಪ್ಷನ್ ಡಿ ದೇವರಾಜ ಅರಸು. ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ಯಾರು? ಕೆಂಗಲ್ ಹನುಮಂತಯ್ಯ, ಕೆ.ಸಿ. ರೆಡ್ಡಿ, ಎಸ್ ನಿಜಲಿಂಗಪ್ಪ, ಡಿ ದೇವರಾಜ ಅರಸು. ನೆಕ್ಸ್ಟ್ ಮೂರನೇ ಪ್ರಶ್ನೆ, ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಯಾವ ಜಿಲ್ಲೆಯಲ್ಲಿದೆ? ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಯಾವ ಜಿಲ್ಲೆಯಲ್ಲಿದೆ? ಆಪ್ಷನ್ ಎ ಮೈಸೂರು, ಆಪ್ಷನ್ ಬಿ ಕೊಡಗು, ಆಪ್ಷನ್ ಸಿ ಚಾಮರಾಜನಗರ, ಆಪ್ಷನ್ ಡಿ ಮಂಡ್ಯ. ಆಪ್ಷನ್ ಎ ಮೈಸೂರು, ಕೊಡಗು, ಚಾಮರಾಜನಗರ, ಮಂಡ್ಯ. ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಯಾವ ಜಿಲ್ಲೆಯಲ್ಲಿದೆ ತಿಳಿಸಿ. ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ, ಆದಿಕವಿ ಎಂದು ಯಾರನ್ನು ಕರೆಯುತ್ತಾರೆ? ಆದಿಕವಿ ಎಂದು ಯಾರನ್ನು ಕರೆಯುತ್ತಾರೆ? ಆಪ್ಷನ್ ಎ ಪಂಪ, ರನ್ನ, ಪೊನ್ನ, ಜನ್ನ. ಆದಿಕವಿ ಎಂದು ಯಾರನ್ನು ಕರೆಯುತ್ತಾರೆ? ಪಂಪ, ರನ್ನ, ಪೊನ್ನ, ಜನ್ನ. ನೆಕ್ಸ್ಟ್ ಐದನೇ ಪ್ರಶ್ನೆ, ಇದು ಒಂದು ಮತ್ತೆ ಸಂಬಂಧದ ಬಗೆಗೆ ಆಗಿರುತ್ತೆ, ಸರಿಯಾಗಿ ಅರ್ಥ ಮಾಡ್ಕೊಂಡು ಕೇಳಿಸ್ಕೊಳ್ಳಿ. ರಾಜುವಿನ ಚಿಕ್ಕಪ್ಪನ ಮಗಳ ಗಂಡನ ಮಾವನ ಅಣ್ಣನ ಮಗಳು ರಾಜುವಿಗೆ ಏನಾಗಬೇಕು? ಇನ್ನೊಮ್ಮೆ ಹೇಳ್ತೀನಿ ಕೇಳಿಸ್ಕೊಳ್ಳಿ. ರಾಜುವಿನ ಚಿಕ್ಕಪ್ಪನ ಮಗಳ ಗಂಡನ ಮಾವನ ಅಣ್ಣನ ಮಗಳು ರಾಜುವಿಗೆ ಏನಾಗಬೇಕು? ಆಪ್ಷನ್ಸ್ ಬಂದು ಎ ಅಮ್ಮ, ಬಿ ಅಜ್ಜಿ, ಸಿ ಅತ್ತಿಗೆ, ಡಿ ತಂಗಿ. ಅಮ್ಮ, ಅಜ್ಜಿ, ಅತ್ತಿಗೆ, ತಂಗಿ. ಸೊ ಸರಿಯಾದ ಉತ್ತರವನ್ನು ಕಮೆಂಟ್ ಮಾಡಿ. ಸೊ ನಿನ್ನೆ ವಿನ್ ಆಗಿರುವಂತಹ ಅವ್ರ ಹೆಸರೇನು, ಏನು ಹೆಸರು ಹೇಳಿದೆ ಗೋವಿಂದರಾಜ್ ಅವರು? ವಿನ್ ಆಗಿರೋದು ವಿದ್ಯಾ ಕಬ್ಬೂರ್ ಅವರಿಗೆ ಸೀರೆ ಗಿಫ್ಟ್ ಹೋಗಿ ಹೋಗ್ತಾಯಿದೆ. ನಾನು ಮೊನ್ನೆ ಹೇಳಿದ್ದೆ, ನಾನು ಈ ಸೀರೆಯನ್ನು ಕಳಿಸ್ಕೊಡ್ತೀನಿ ಅಂತ ಅಂದ್ಬಿಟ್ಟು. ಸೊ ಇಳ್ಕಲ್ ಸೀರೆ ಏನಿದೆ, ಈ ಸೀರೆ ಗಿಫ್ಟಾಗಿ ವಿದ್ಯಾ ಅವರಿಗೆ ಹೋಗ್ತಾ ಇದೆ. ಸೊ ವಿದ್ಯಾ ಅವರೇ ಮೆಸೇಜ್ ಮಾಡಿ, ನಿಮಗೂ ಅಥವಾ ನಿಮ್ಮ ತಾಯಿಗೋ ಯಾರಿಗಾದರೂ ಸೀರೆ ಕಾಯ್ತಾ ಇದೆ. ಸೊ ಇವತ್ತಿನ ಪ್ರಶ್ನೆಗಳಿಗೂ ಕೂಡ ಸರಿಯಾದ ಉತ್ತರವನ್ನು ಕೊಡಿ. ಗಿಫ್ಟ್ ಏನು ಕೊಡೋದು ಅಂತ ಅಂದ್ಬಿಟ್ಟು ಆಮೇಲೆ ಯೋಚನೆ ಮಾಡೋಣ. ಮುಂದಿನ ವಿಡಿಯೋ ಇಷ್ಟ ಆಗಿದ್ರೆ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಇದನ್ನು ಜಸ್ಟ್ ಒಂದು ಗೇಮ್ ಆಟದ ಥರ ತಗೊಳ್ಳಿ, ಯಾಕಂದರೆ ಕೆಲವರೆಲ್ಲ ಗೆದ್ದಿಲ್ಲ ಅಂದರೆ ಬೇಜಾರು ಮಾಡ್ಕೊಂಡ್ಬಿಡ್ತಾರೆ. ಜಸ್ಟ್ ಜನರಲ್ ನಾಲೆಡ್ಜ್ ಇಂಪ್ರೂವ್ ಆಯಿತು ಅಂತನಾದರೂ ಅಂದ್ಕೊಳ್ಳಿ. ಖುಷಿಯಾಗಿ ಆಟಾಡಿ ಅಷ್ಟೇ, ಒಂದು ಗೇಮ್ ಥರ ಅಷ್ಟೇ. ಈಗ ಟಿ ವಿಲೆಲ್ಲ ಶೋಸ್ ಬಂದರೆ ನಾವಿಲ್ಲೇ ಆನ್ಸರ್ ಮಾಡಲ್ವ, ಆ ರೀತಿ ಅಂತ ಅಂದ್ಕೊಳ್ಳಿ. ಸುಮ್ಮನೆ ಒಂದು ಮನೋರಂಜನೆಗೂ ತೊಗೊಳ್ಳಿ, ನಾಲೆಡ್ಜು ಕೂಡ ಇಂಪ್ರೂವ್ ಆಗುತ್ತೆ. ಬೇಜಾರಂತೂ ದಯವಿಟ್ಟು ಮಾಡ್ಕೋಬೇಡಿ. ಒಂದು 4 ಬೇಜಾರು ಕಮೆಂಟ್ ನೋಡಿದ್ರು ನನಗೆ ಮನಸ್ಸೇ ಇರಲ್ಲ ನೆಕ್ಸ್ಟ್ ವೀಡಿಯೋ ಮಾಡಲಿಕ್ಕೆ. ಅದಕ್ಕೋಸ್ಕರ ದಯವಿಟ್ಟು ಬೇಜಾರಾಗಬೇಡಿ, ಖುಷಿಯಿಂದ ಉತ್ತರವನ್ನು ಕೊಡಿ. ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.